ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. ಇದು 10ನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದಲ್ಲಿನ ಭಾಗ 1ರ ಪಠ್ಯಪುಸ್ತಕದಲ್ಲಿನ ಭೂಗೋಳಕ್ಕೆ ಸಂಬಂಧಪಟ್ಟಂತೆ ಒಂದು ವಿಡಿಯೋ ಇದಾಗಿದೆ. ಅದರಲ್ಲಿ ಕೂಡ ಇದು 4ನೆಯ ಪಾಠ ಭಾರತದ ಮಣ್ಣುಗಳು. ಇದಕ್ಕಿಂತ ಮುಂಚೆನೇ ನಾನು ರೀಸೆಂಟಾಗಿ ಇತ್ತೀಚೆಗಾಗಿ 3ನೆಯ ಪಾಠ ಭಾರತದ ವಾಯುಗುಣ ಅಂತಕ್ಕಂಥ ಪ್ರಶ್ನೋತ್ತರಗಳ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೀನಿ. ಆ ವಿಡಿಯೋದ ಲಿಂಕನ್ನು ಮೇಲೆ ನಿಮಗೆ ಕಾಣ್ತಕ್ಕಂಥ ಐ ಬಟನಲ್ಲಿ ಸಜೆಸ್ಟ್ ಮಾಡಿದ್ದೀನಿ. ತಾವುಗಳನ್ನು ಅದು ಕೂಡ ವಿಡಿಯೋವನ್ನು ನೋಡ್ಬೋದು. ನನ್ನ ಯೂಟ್ಯೂಬ್ ಚಾನಲ್ಗಳ ಮೂಲಕ ತರಗತಿ 7, 8, 9, 10 ತೃತೀಯ ಭಾಷೆ ಹಿಂದಿ ಮತ್ತು ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ ಬಹಳಷ್ಟು ವಿಡಿಯೋಗಳಿದ್ದಾವೆ. ತಾವುಗಳು ನೋಡ್ಬೋದು. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಸರ್ಕಲ್ಗೆ ಶೇರ್ ಮಾಡಿ. ಅಷ್ಟಲ್ಲದೆ ವಿಡಿಯೋದ ಕುರಿತಾಗಿರ್ತಕ್ಕಂಥ ಅನಿಸಿಕೆ ಇದ್ದರೆ ಕಮೆಂಟ್ ಸೆಷನ್ನಲ್ಲಿ ಪೋಸ್ಟ್ ಮಾಡಲು ಸಹಿತ ಮರೆಯದಿರಿ. ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕಾನನ್ನು ಒತ್ತೋದ್ರಿಂದ ಮುಂಬರ್ತಕ್ಕಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ತಮಗೆ ಮೊದಲಿಗೆ ಸಿಗತ್ತೆ. ಶುರು ಮಾಡೋಣ. 4ನೆಯ ಪಾಠ ಭಾರತದ ಮಣ್ಣುಗಳು. ಪ್ರಶ್ನೆ 1 ಬಿಟ್ಟಿರ್ತಕ್ಕಂಥ ಸ್ಥಳಗಳನ್ನು ಸೂಕ್ತ ಉತ್ತರಗಳಿಂದ ಭರ್ತಿಯನ್ನು ಮಾಡಬೇಕಾಗಿದೆ. ಅಪೂರ್ಣ ಹೇಳಿಕೆಗಳನ್ನು ಸೂಕ್ತ ಪದಗಳಿಂದ ಭರ್ತಿಯನ್ನು ತಾವು ಮಾಡಬೇಕು. ಪ್ರಶ್ನೆ 1 ನದಿಗಳ ಸಂಚಯದಿಂದ ನಿರ್ಮಾಣಗೊಂಡ ಮಣ್ಣಿಗೆ ಡ್ಯಾಶ್ ಎನ್ನುವರು. ಈ ನದಿಗಳ ಸಂಚಯನ ಕಾರ್ಯದಿಂದ ನಿರ್ಮಾಣಗೊಂಡಿರ್ತಕ್ಕಂಥ ಮಣ್ಣಿಗೆ ಮೆಕ್ಕಲು ಮಣ್ಣು ಅಂತ ಕರೀತಾರೆ. ಪ್ರಶ್ನೆ 2 ಕಪ್ಪು ಮಣ್ಣನ್ನು ಡ್ಯಾಶ್ ಮತ್ತು ಡ್ಯಾಶ್ ಅಂತಲೂ ಕರೆಯುವರು. ಮುಖ್ಯವಾಗಿ ಕಪ್ಪು ಮಣ್ಣಿಗೆ ಇತರೆ 2 ಹೆಸರುಗಳಿದ್ದಾವೆ. ಅದು 1ನೇದು ರೀಗರ್, 2ನೇದು ಕಪ್ಪು ಹತ್ತಿ ಮಣ್ಣು ಅಂತ ಏನು ಮಾಡ್ತಾರಪ್ಪ ಅಂದ್ರೆ ಕಪ್ಪು ಮಣ್ಣಿಗೆ ಕರೀತಾರೆ. ಪ್ರಶ್ನೆ 3 ಅತ್ಯಧಿಕ ಉಷ್ಣಾಂಶ ಮತ್ತು ಮಳೆಯ ಪರಿಸ್ಥಿತಿಯುಳ್ಳ ಉಷ್ಣವಲಯದಲ್ಲಿ ಉತ್ಪತ್ತಿಯಾಗುವ ಮಣ್ಣು ಡ್ಯಾಶ್ ಆಗಿರುತ್ತದೆ. ಅದುವೇ ಲ್ಯಾಟ್ರೈಟ್ ಮಣ್ಣು ಅಥವಾ ಜಂಬಿಟ್ಟಿಗೆ ಮಣ್ಣು ಅಂತ ಕರೀತಾರೆ. ಪ್ರಶ್ನೆ 4 ಇದೆ. ಪರ್ವತ ಮಣ್ಣು ಡ್ಯಾಶ್ ಬೆಳೆಗಳ ಬೇಸಾಯಕ್ಕೆ ಸೂಕ್ತವಾದದ್ದು. ಈ ಪರ್ವತದ ಮಣ್ಣು ನೆಡುತೋಟದ ಬೆಳೆಗಳ ಬೇಸಾಯಕ್ಕೆ ಸೂಕ್ತವಾಗಿದೆ. ಇಷ್ಟಿತ್ತು 4 ಪ್ರಶ್ನೆಗಳು ಬಿಟ್ಟ ಸ್ಥಳಗಳ ಮಾದರಿಗಳಲ್ಲಿ ತುಂಬುವುದು. ಇನ್ನು ಮುಂದೆ 2ನೇ ಪ್ರಶ್ನೆಗೆ ಹೋಗೋಣ. ಈ ಪ್ರಶ್ನೆಗಳನ್ನು ತಾವುಗಳು ಗುಂಪಿನಲ್ಲಿ ಚರ್ಚಿಸಿ ಉತ್ತರಗಳನ್ನು ಕಂಡುಕೊಳ್ಳಬೇಕು. ಮೊದಲನೇದೇ ಭಾರತದ ಪ್ರಮುಖ ಮಣ್ಣಿನ ಪ್ರಕಾರಗಳು ಯಾವುವು? ನಮ್ಮ ಭಾರತ ದೇಶದಲ್ಲಿ ಎಷ್ಟು ಪ್ರಮುಖವಾಗಿರ್ತಕ್ಕಂಥ ಮಣ್ಣಿನ ವಿಧಗಳನ್ನು ನಾವು ಕಾಣ್ತೀವಿ ಹೇಳ್ತಾರೆ. 6 ಪ್ರಮುಖ ಮಣ್ಣಿನ ವಿಧಗಳನ್ನು ನಮ್ಮ ಭಾರತ ದೇಶದಲ್ಲಿ ನಾವುಗಳು ನೋಡ್ತೀವಿ. 1ನೇದು ಮೆಕ್ಕಲು ಮಣ್ಣು, 2ನೇದು ಕಪ್ಪು ಮಣ್ಣು, 3 ಕೆಂಪು ಮಣ್ಣು, 4 ಲ್ಯಾಟ್ರೈಟ್ ಮಣ್ಣು, 5 ಮರುಭೂಮಿ ಮಣ್ಣು ಮತ್ತು ಕಡೆಗೆ ಇರ್ತಕ್ಕಂಥದ್ದು ಪರ್ವತದ ಮಣ್ಣು ಅಂತ ಕರೀತಾರೆ. ಕಪ್ಪು ಮಣ್ಣಿಗೆ ರೀಗರ್ ಮಣ್ಣು ಅಥವಾ ಕಪ್ಪು ಹತ್ತಿ ಮಣ್ಣು ಅಂತ ಕರೀತಾರೆ. ಅದು ಒಂದು ನೆನಪಿನಲ್ಲಿ ಇಟ್ಕೊಡ್ರಿ. ಆಮೇಲೆ ಲ್ಯಾಟ್ರೈಟ್ ಮಣ್ಣಿಗೆ ಜಂಬಿಟ್ಟಿಗೆ ಮಣ್ಣು ಅಂತ ಕರೀತಾರೆ. ಅದು ಕೂಡ ಸ್ವಲ್ಪ ನೆನಪಿನಲ್ಲಿ ಇಟ್ಕೊಳ್ಬೇಕು. ಮುಂದಿನ ಪ್ರಶ್ನೆಗೆ ಹೋಗುವ. ಪ್ರಶ್ನೆ ಸಂಖ್ಯೆ 2. ಭಾರತದಲ್ಲಿ ಕಪ್ಪು ಮಣ್ಣಿನ ಹಂಚಿಕೆ ಕುರಿತು ಬರೆಯಿರಿ. ಭಾರತದಲ್ಲಿ ಕಪ್ಪು ಮಣ್ಣು ಎಲ್ಲೆಲ್ಲಿ ಹಂಚಿಕೆಯಾಗಿದೆ ಅಂತಕ್ಕಂಥದ್ದನ್ನು ಬರೀಬೇಕು. ಮುಖ್ಯವಾಗಿ ಭಾರತದಲ್ಲಿ ಕಪ್ಪು ಮಣ್ಣು ಅದು ದಕ್ಕನ್ ಪ್ರಸ್ಥಭೂಮಿಯ ಬಸಾಲ್ಟ್ ಶಿಲಾವಲಯದಲ್ಲಿ ಬಹಳಷ್ಟು ವ್ಯಾಪಕವಾಗಿ ಹಂಚಿಕೊಂಡಿದೆ. ಅಂದರೆ ಈ ವಲಯದಲ್ಲಿ ಯಾವೆಲ್ಲ ಪ್ರದೇಶಗಳು ಬರ್ತಾವಪ್ಪ ಅಂತಂದರೆ ಮಹಾರಾಷ್ಟ್ರ ಬರುತ್ತೆ, ಮಧ್ಯಪ್ರದೇಶ, ತೆಲಂಗಾಣ ರಾಜ್ಯದ ಕೆಲ ಭಾಗಗಳು ಬರ್ತವೆ, ಉತ್ತರ ಕರ್ನಾಟಕ ಬರುತ್ತೆ, ಗುಜರಾತ್ ಬರುತ್ತೆ ಮತ್ತು ತಮಿಳುನಾಡಿನ ಕೆಲ ಭಾಗಗಳು ಈ ಬಸಾಲ್ಟ್ ಶಿಲಾವಲಯದಲ್ಲಿ ಬರ್ತವೆ. ಇಲ್ಲಿ ಎಲ್ಲ ಏನಾಗದಪ್ಪ ಅಂದ್ರೆ ಕಪ್ಪು ಮಣ್ಣು ಹಂಚಿಕೊಂಡಿದೆ. ಒಟ್ಟಾರೆಯಾಗಿ ಭಾರತದಲ್ಲಿ ನೋಡಿದಾಗ ಸುಮಾರು 5.46 ಚದರ ಕಿಲೋಮೀಟರ್ ವಿಸ್ತೀರ್ಣ ಕಪ್ಪು ಮಣ್ಣು ಹಂಚಿಕೆಯಾಗಿದೆ ಅಂತ ಹೇಳ್ತಾರೆ. ಈ ಕಪ್ಪು ಮಣ್ಣಿನಲ್ಲಿ ಹತ್ತಿ, ಕಬ್ಬು, ಜೋಳ, ಮೆಕ್ಕೆಜೋಳ, ದ್ವಿದಳ ಧಾನ್ಯಗಳು, ಗೋಧಿ ಮತ್ತು ಮೆಣಸಿನಕಾಯಿ ಬೆಳೆಗಳನ್ನು ಏನು ಮಾಡ್ತಾರಪ್ಪ ಅಂದ್ರೆ ಬೆಳೀತಾರೆ. ಈ ಒಂದು ಮಣ್ಣಿನಲ್ಲಿ ದೀರ್ಘಕಾಲ ತೇವಾಂಶವನ್ನು ಹಿಡಿದಿಟ್ಟುಕೊಳ್ತಕ್ಕಂಥ ಸಾಮರ್ಥ್ಯವನ್ನು ಅದು ಹೊಂದಿರತಕ್ಕಂಥದ್ದು ಕಪ್ಪು ಮಣ್ಣಿನ ಒಂದು ವಿಶೇಷತೆ. 3ನೇ ಪ್ರಶ್ನೆ ಬರೋಣ. ಕೆಂಪು ಮಣ್ಣಿನ ಗುಣಲಕ್ಷಣಗಳು ಯಾವುವು? ಕೆಂಪು ಮಣ್ಣಿನ ಗುಣಲಕ್ಷಣಗಳು ಮುಖ್ಯವಾಗಿ ಕೆಂಪು ಮಣ್ಣು ಗ್ರಾನೈಟ್ ಆಗಿರ್ಬೋದು, ನೀಸ್ ಆಗಿರ್ಬೋದು ಮತ್ತು ಇತರ ಸ್ಫಟಿಕ ಶಿಲೆಗಳ ಶಿಥಿಲೀಕರಣದಿಂದ ವಸ್ತುಗಳಿಂದ ಈ ಕೆಂಪು ಮಣ್ಣು ಏನಾಗದಪ್ಪ ಅಂದ್ರೆ ಉತ್ಪತ್ತಿ ಆಗಿದೆ. ಸಾಮಾನ್ಯವಾಗಿ ಇದರ ಬಣ್ಣ ಕೆಂಪಿರ್ತದ ಅಥವಾ ಕೆಂಪು ಕಂದು ಬಣ್ಣ ಸಹಿತ ಹೊಂದಿರ್ತದ. ಈ ಒಂದು ಮಣ್ಣಿನಲ್ಲಿ ಮರಳಿನ ಅಂಶ ಬಹಳಷ್ಟು ಹೆಚ್ಚಾಗಿರ್ತದ. ಆಮೇಲೆ ಜೇಡಿ ಅಂಶ ಬಹಳ ಕಡಿಮೆ ಪ್ರಮಾಣವನ್ನು ಹೊಂದಿರ್ತದೆ.
ಹೀಗಾಗಿ ಈ ಮಣ್ಣಿನಲ್ಲಿ ತೇವಾಂಶವನ್ನು ಸಂಗ್ರಹಿಸ್ತಕ್ಕಂಥ ಸಾಮರ್ಥ್ಯ ಕಡಿಮೆ ಇರ್ತದೆ. ಇದು ಕೂಡ ಭಾರತದಲ್ಲಿ ಸುಮಾರು 5.2 ಚದರ ಕಿಲೋಮೀಟರ್ ಕ್ಷೇತ್ರವನ್ನು ಹಂಚಿಕೊಂಡಿದೆ. ಈ ಒಂದು ಮಣ್ಣಿನಲ್ಲಿ ರಾಗಿ ಆಗಿರ್ಬೋದು, ತೃಣಧಾನ್ಯಗಳಾಗಿರ್ಬೋದು, ಶೇಂಗಾ ಆಗಿರ್ಬೋದು, ತಂಬಾಕು, ಆಲೂಗಡ್ಡೆ ಈ ಬೆಳೆಗಳನ್ನು ಏನು ಮಾಡ್ತಾರಪ್ಪ ಅಂತಂದ್ರೆ ಬೆಳೀತಾರೆ ಕೆಂಪು ಮಣ್ಣಿನಲ್ಲಿ. ಪ್ರಶ್ನೆ 4ಕ್ಕೆ ಹೋಗೋಣ. ಮಣ್ಣಿನ ಸವೆತ ಎಂದರೇನು ಮತ್ತು ಮಣ್ಣಿನ ಸಂರಕ್ಷಣೆ ಎಂದರೆ ಏನು? ಮಣ್ಣಿನ ಸವೆತ ಮತ್ತು ಸಂರಕ್ಷಣೆ ಅಂದರೆ ಏನು? ಸೊ ಮೊದಲಿಗೆ ಮಣ್ಣಿನ ಸವೆತವನ್ನು ನೋಡೋಣ. ಮಣ್ಣಿನ ಸ್ತರದ ಮೇಲ್ಭಾಗವು ನೈಸರ್ಗಿಕ ಕೃತಗಳಿಂದ ಕೊಚ್ಚಿಕೊಂಡು ಹೋಗೋದಕ್ಕೆ ಮಣ್ಣಿನ ಸವೆತ ಅಂತ ಕರೀತಾರೆ. ಈ ನೈಸರ್ಗಿಕ ಕೃತ ಅಂತಂದ್ರೆ ಅದು ಮಳೆ ಆಗಿರ್ಬೋದು, ಗಾಳಿ ಆಗಿರ್ಬೋದು. ಸೊ ಈ ತರನಾಗಿರ್ತಕ್ಕಂಥ ಒಂದು ಚಟುವಟಿಕೆಗಳಿಂದ ಮಣ್ಣಿನ ಮೇಲ್ಪದರ ಏನಾಗ್ತದಪ್ಪ ಅಂದ್ರೆ ಕೊಚ್ಕೊಂಡು ಹೋಗ್ತದ, ಅದನ್ನ ಮಣ್ಣಿನ ಸವೆತ ಅಂತ ಕರೀತಾರೆ. ಇನ್ನು ಮಣ್ಣಿನ ಸಂರಕ್ಷಣೆ ಬರ್ತದ. ಈ ಮಣ್ಣಿನ ಸವೆತದ ನಿಯಂತ್ರಣ ಮತ್ತು ಫಲವತ್ತತೆಯನ್ನ ಕಾಪಾಡ್ತಕ್ಕಂಥದ್ದನ್ನ ಮಣ್ಣಿನ ಸಂರಕ್ಷಣೆ ಅಂತ ಕರೀತಾರೆ. ಅಂದ್ರೆ ಮೇಲ್ಪದರ ಏನಾಗಬಾರ್ದು, ಕೊಚ್ಚಿಕೊಂಡು ಹೋಗದೆ ಇರತಕ್ಕಂಥದ್ದನ್ನ ಸಂರಕ್ಷಣೆಯನ್ನ ಮಾಡೋದೇ ಮಣ್ಣಿನ ಸಂರಕ್ಷಣೆ ಆಗಿದೆ. 5ನೇ ಪ್ರಶ್ನೆಗೆ ಬರೋಣ. ಮಣ್ಣಿನ ಸವೆತದ ಪ್ರಮುಖ ಪರಿಣಾಮಗಳು ಯಾವುವು? ಈ ಮಣ್ಣಿನ ಮೇಲ್ಪದರು ಕೊಚ್ಕೊಂಡು ಹೋಗೋದ್ರಿಂದ ಏನೆಲ್ಲ ಆಗ್ತಾ ಇದೆ? ಒಂದನೇದು, ಆ ಮಣ್ಣಿನ ಸಾರ ಅಂದ್ರೆ ಅದರ ಗುಣಮಟ್ಟ ಕಡಿಮೆ ಆಗ್ತದ ಮತ್ತು ಕೃಷಿಯಲ್ಲಿ ಉತ್ಪಾದನಾ ಸಾಮರ್ಥ್ಯ ಸಹಿತ ಕಡಿಮೆ ಆಗ್ತದ. ಎರಡನೇದು, ಈ ಪ್ರವಾಹವನ್ನು ಉಂಟಾಗ್ತದ ಅಂತ ಹೇಳ್ತಾರೆ. ಈ ನದಿ ಪಾತ್ರದಲ್ಲಿ ಬದಲಾವಣೆ ಆಗ್ತದ. ಜಲಾಶಯಗಳು ನೀರು ಸಂಗ್ರಹಣಾ ಸಾಮರ್ಥ್ಯವನ್ನು ಕಡಿಮೆ ಮಾಡಿಕೊಳ್ತವೆ. ಮುಂದೆ ಅಂತರ್ಜಲ ಮಟ್ಟದಲ್ಲಿ ಕುಸಿತವನ್ನ ಕಾಣ್ತೀವಿ. ಆಮೇಲೆ ಮಣ್ಣು ಈ ತೇವಾಂಶವನ್ನ ಏನ್ ಮಾಡ್ತದಪ್ಪ ಅಂದ್ರೆ ಕಡಿಮೆ ಮಾಡ್ಕೊಳ್ತದ. ಕಡೆಗೆ ಸಸ್ಯವರ್ಗ ಒಣಗ್ತದ, ಬರ ಪರಿಸ್ಥಿತಿ ಬರ್ತದ, ದೇಶದ ಆರ್ಥಿಕ ವ್ಯವಸ್ಥೆಗೆ ಹಿನ್ನಡೆಯೂ ಸಹಿತ ಆಗ್ತದ ಮಣ್ಣಿನ ಸವೆತದಿಂದ. ಮುಂದಿನ ಪ್ರಶ್ನೆ ಬಂತು, ಮಣ್ಣಿನ ಸವೆತಕ್ಕೆ ಪ್ರಮುಖ ಕಾರಣಗಳನ್ನು ಬರೆಯಿರಿ. ಏನಿದೆ ಮಣ್ಣಿನ ಸವೆತಕ್ಕೆ ಪ್ರಮುಖವಾಗಿರ್ತಕ್ಕಂಥ ಕಾರಣಗಳು? ಒಂದನೇದು, ಮಾನವನ ಒಂದು ಸ್ವಾರ್ಥದಿಂದ ಅರಣ್ಯ ನಾಶ ಆಗ್ತಾ ಇದೆ. ಇದರಿಂದನೂ ಕೂಡ ಮಣ್ಣು ತನ್ನ ಮೇಲ್ಪದರನ್ನ ಕೊಚ್ಕೊಂಡು ಹೋಗ್ತಾ ಇದೆ. ಎರಡನೇದಾಗಿ, ಮನುಷ್ಯ ಏನ್ ಮಾಡ್ತಾನಪ್ಪ ಅಂದ್ರೆ ಹಸುಗಳನ್ನಾಗಿರ್ಬೋದು, ಮೇಕೆಗಳನ್ನಾಗಿರ್ಬೋದು ಈ ತನ್ನಾಗಿ ಸಾಕು ಪ್ರಾಣಿಗಳನ್ನ ಅತಿಯಾಗಿ ಮೇಯಿಸ್ತಾನೆ. ಮೂರನೇದು, ವರ್ಗಾವಣೆ ಬೇಸಾಯ ಪದ್ಧತಿಯನ್ನ ಮಾಡ್ತಾರೆ. ಸೊ ಬೇರೆ ಬೇರೆ ತನ್ನಾಗಿರ್ತಕ್ಕಂಥ ಬೇಸಾಯವನ್ನ ಮಾಡೋದ್ರಿಂದನೂ ಕೂಡ ಏನಾಗ್ತದಪ್ಪ ಅಂದ್ರೆ ಮಣ್ಣು ಕೊಚ್ಕೊಂಡು ಹೋಗ್ತದ. ಆಮೇಲೆ ಅವೈಜ್ಞಾನಿಕ ಬೇಸಾಯದ ಪದ್ಧತಿ. ಇವತ್ತು ಎಷ್ಟೋ ಒಂದು ವಿಜ್ಞಾನ ತಂತ್ರಜ್ಞಾನದಿಂದ ಕೃಷಿಯಲ್ಲಿ ಹೆಚ್ಚಿನ ಒಂದು ಪದ್ಧತಿಗಳನ್ನ, ಸಲಕರಣೆಗಳನ್ನ, ರಾಸಾಯನಿಕಗಳನ್ನ ಬಳಸ್ಬೋದು. ಆದ್ರೂ ಕೂಡ ಮನುಷ್ಯ ತನ್ನ ಅನಕ್ಷರತೆಯಿಂದ ಏನ್ ಮಾಡ್ತಾನಪ್ಪ ಅಂತಂದ್ರೆ ಆಲಸ್ಯದಿಂದ ಅವೈಜ್ಞಾನಿಕ ಬೇಸಾಯ ಪದ್ಧತಿಯನ್ನ ಅನುಸರಿಸ್ತಾ ಇದ್ದಾನೆ. 5ನೇದು ಬಂತು, ಮೇಲ್ಪದರಿನ ಮಣ್ಣಿನ ಬಳಕೆ. ಏನ್ ಮಾಡ್ತಾರಪ್ಪ ಅಂದ್ರೆ ಇವತ್ತು ಇಟ್ಟಿಗೆಗಳನ್ನಾಗಿರ್ಬೋದು, ಹಂಸಗಳನ್ನಾಗಿರ್ಬೋದು, ಮನೆ ಕಟ್ಟಲಿಕ್ಕೆ ಇವೆಲ್ಲ ಏನ್ ಮಾಡ್ತಾರಪ್ಪ ಅಂದ್ರೆ ಮೇಲ್ಪದರದ ಮಣ್ಣಿನ ಉಪಯೋಗವನ್ನ ಮಾಡ್ತಾರೆ. ಇದರಿಂದನೂ ಕೂಡ ಮಣ್ಣಿನ ಸವೆತಕ್ಕೆ ಕಾರಣ ಆಗ್ತಾ ಇದೆ. ಇನ್ನೊಂದು ಪ್ರಶ್ನೆಗೆ ಉತ್ತರವನ್ನು ತಮಗೆ ಹೇಳ್ತೀನಿ. ಮಣ್ಣಿನ ಸಂರಕ್ಷಣೆಯ ವಿಧಾನಗಳು ಯಾವುವು ಅಂತ ಇದೆ. ಸೊ ಮುಖ್ಯವಾಗಿ ನಾವು ಅರಣ್ಯಗಳನ್ನ ಪೋಷಣೆ ಮಾಡಬೇಕು ಮತ್ತು ಮರು ಅರಣ್ಯೀಕರಣವನ್ನು ಮಾಡಬೇಕು. ಅತಿಯಾಗಿ ಮೇಯಿಸೋದನ್ನು ನಿಯಂತ್ರಿಸಬೇಕು. ಸಮೋನ್ನತಿ ಬೇಸಾಯವನ್ನು ಮಾಡಬೇಕು. ಚೆಕ್ ಡ್ಯಾಮ್ಗಳನ್ನು ನಿರ್ಮಾಣ ಮಾಡಬೇಕು. ಬದುಗಳನ್ನು ನಿರ್ಮಾಣ ಮಾಡಬೇಕು. ಆಮೇಲೆ ಮೆಟ್ಟಲು ಪಂಕ್ತಿ ಬೇಸಾಯವನ್ನು ಜಾರಿಗೆಯನ್ನು ಮಾಡೋದ್ರಿಂದ ಮಣ್ಣಿನ ಸಂರಕ್ಷಣೆಯ ವಿಧಾನಗಳನ್ನು ನಾವು ಏನು ಮಾಡ್ಬೋದಪ್ಪ ಅಂದ್ರೆ ಅಳವಡಿಸಿಕೊಳ್ಬೋದು. ಅವೆಲ್ಲಗಳು ಕೂಡ ಮಣ್ಣು ಸಂರಕ್ಷಣೆಯ ಒಂದು ವಿಧಾನಗಳಾಗಿದ್ದವು. ವಿದ್ಯಾರ್ಥಿಗಳೇ, ಇಷ್ಟಿತ್ತು ಭಾರತದ ಮಣ್ಣುಗಳು ಅಂತಕ್ಕಂಥ ಪಾಠದ ಪ್ರಶ್ನೋತ್ತರಗಳ ಕುರಿತಾಗಿರ್ತಕ್ಕಂಥ ವಿಡಿಯೋ. ನನಗನ್ಸಿದೆ ಈ ವಿಡಿಯೋ ತಮಗೆ ಇಷ್ಟ ಆಗಿದೆ ಅಂತ ಅನಿಸಿದೆ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಸರ್ಕಲ್ಗೂ ಕೂಡ ಶೇರ್ ಮಾಡಲು ಮರೆಯದಿರಿ. ಯಾಕಂದರೆ ಪಾಠದ ಪ್ರಶ್ನೆಗಳನ್ನು ಇದು ಬರೀ 10ನೇ ತರಗತಿಗೆ ಅಷ್ಟೇ ಅಲ್ಲದೆ ಎಲ್ಲ ಒಂದು ವಿಧದ ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಷೆಗಳ ತಯಾರಿಯಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಉಪಯೋಗವಾಗಿರ್ತಕ್ಕಂಥ ವಿಡಿಯೋ ಇದಾಗಿದೆ. ಪಾಠದಲ್ಲಿ ಬುನಾದಿ ಸಾಮರ್ಥ್ಯಗಳನ್ನು ತಾವು ಅರಿಯಲೇಬೇಕು. ಇವುಗಳ ಕನಿಷ್ಠ ಜ್ಞಾನ ತಮಗೆ ಇರಲೇಬೇಕು. ಇಲ್ಲಿಯವರೆಗೆ ಅಪ್ಲೋಡ್ ಮಾಡಿರ್ತಕ್ಕಂಥ SSLCಯ ಸಮಾಜ ವಿಜ್ಞಾನದ ಎಲ್ಲ ಪಾಠಗಳ ಒಂದು ಪ್ರಶ್ನೋತ್ತರಗಳ ವಿಡಿಯೋಗಳನ್ನು ಮೇಲೆ ಐ ಬಟನ್ನಲ್ಲಿ ಲಿಂಕ್ ಸಜೆಸ್ಟ್ ಆಗ್ತಾ ಇದೆ. ಅದನ್ನು ಒತ್ತಿ ತಾವು ಪ್ಲೇಲಿಸ್ಟ್ದಲ್ಲಿ ವಿಡಿಯೋಗಳನ್ನು ನೋಡ್ಬೋದು. ಸೊ ವಿಡಿಯೋ ಇಷ್ಟ ಆಗಿದೆ ಅಂತ ಭರವಸೆ ನನ್ನದಾಗಿದೆ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಫ್ರೆಂಡ್ ಸರ್ಕಲ್ಗೂ ಶೇರ್ ಮಾಡಿ. ಏನಾದರೂ ಸಮಸ್ಯೆಗಳಿತ್ತಂದರೆ ಖಂಡಿತವಾಗಿ ತಾವು ಏನು ಮಾಡ್ಬೋದು, ಕಮೆಂಟ್ ಬಾಕ್ಸ್ನಲ್ಲಿ ಸಹಿತ ಪೋಸ್ಟ್ ಮಾಡಲು ಮರೆಯದಿರಿ. ಸಿಗುವ ಮತ್ತೆ ಹೊಸ ಪಾಠಗಳ